ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನ ಮೂಡಿಸಿರುವಂತಹ ಈ ನಾಯಕತ್ವ ಬದಲಾವಣೆ ವಿಚಾರ ಈಗ ದೆಹಲಿ ಅಂಗಳದಲ್ಲಿದೆ. ಅಲ್ಲೂ ಕೂಡ ಸಿಎಂ ಡಿಸಿಎಂನಿಂದ ಲಂಚ್ ಪಾಲಿಟಿಕ್ಸ್. ಎಐಸಿಸಿ ಕಚೇರಿಯ ಔತಣಕೂಟಕ್ಕೆ ಸಿದ್ದರಾಮಯ್ಯ ಹೋಗಿಲ್ಲ. ಕರ್ನಾಟಕ ಭವನದಲ್ಲೇ ಊಟ ಸೌದಿದ್ದಾರೆ ಸಿದ್ದರಾಮಯ್ಯ. ಔತಣಕೂಟಕ್ಕೆ ಆಹ್ವಾನ ಇತ್ತು ಸಿಎಂಗೆ. ಹಾಗಿದ್ದೂ ಕೂಡ ಸಿದ್ದರಾಮಯ್ಯ ಲಂಚ್ಗೆ ಹೋಗಿಲ್ಲ. ಕರ್ನಾಟಕ ಭವನದಲ್ಲೇ ಚಿಕನ್ ಮಟನ್ ಬಿರಿಯಾನಿ ಸವಿದಿದ್ದಾರೆ. ಸಿದ್ದರಾಮಯ್ಯ ಲಂಚ್ಗೆ ಹೋಗದೆ ಏನ್ ಸಂದೇಶ ರವಾನಿಸಿದ್ರು? ಇನ್ನು ಸಿಎಂ ಸಿದ್ದರಾಮಯ್ಯಗೆ ಕೆಲ ಸಚಿವರು ಸಾಥ್ ಕೊಟ್ಟಿದ್ದಾರೆ. ದೆಹಲಿ ಅಂಗಳದಲ್ಲೂ ಕೂಡ ಈ ಲಂಚ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಬೆಂಗಳೂರಿನಲ್ಲಾದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನ ನೋಡಿದ್ವಿ. ನಂತರ ಬೆಳಗಾವಿಯಲ್ಲಿ ನಡೀತಾ ಇತ್ತು ಬಹಳ ದೊಡ್ಡ ಮಟ್ಟಿಗೆ ಡಿನ್ನರ್ ಮೀಟಿಂಗ್ಗಳು. ಈಗ ದೆಹಲಿ ಅಂಗಳದಲ್ಲಿ ಲಂಚ್ ಮೀಟಿಂಗ್. ಆದರೆ ಈ ಲಂಚ್ಗೆ ಸಿಎಂ ಸಿದ್ದರಾಮಯ್ಯ ಹೋಗಿಲ್ಲ. ಎಐಸಿಸಿ ಕಚೇರಿಯ ಔತಣಕೂಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಎಐಸಿಸಿ ಕಚೇರಿ ಇಂದಿರಾ ಭವನದಲ್ಲಿ ಊಟವನ್ನ ಸವಿದಿದ್ದಾರೆ ಡಿಕೆ. ಇಂದಿರಾ ಭವನದಲ್ಲಿ ಉತ್ತರ ಭಾರತದ ಶೈಲಿಯ ಆಹಾರವನ್ನ ವ್ಯವಸ್ಥೆ ಮಾಡಲಾಗಿತ್ತು. ಇಂದಿರಾ ಭವನದಲ್ಲಿ ಉತ್ತರ ಭಾರತ ಶೈಲಿಯ ಆಹಾರದ ವ್ಯವಸ್ಥೆ ಇತ್ತು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಹೋಗಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದಿರಾ ಭವನದಲ್ಲಿ ಆಯೋಜಿಸಿದ್ದ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಗಮನಿಸ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಫೋಟೋ. ಸೋನಿಯಾ ಗಾಂಧಿಯವರು, ಹಾಗೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರ ಉಪಸ್ಥಿತಿ ಇತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರೆಲ್ಲರೊಟ್ಟುಗೂಡಿ ಊಟವನ್ನು ಸವಿದಿದ್ದಾರೆ. ಆದರೆ ಕರ್ನಾಟಕ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೆಲ ಆಪ್ತ ಸಚಿವರ ಜೊತೆಗೆ ಊಟವನ್ನ ಮಾಡಿದ್ದಾರೆ. ಉತ್ತರ ಭಾರತ ಶೈಲಿಯ ಊಟ ಸೇರಲ್ಲ ಅನ್ನೋ ಕಾರಣಕ್ಕೆ ಏನೋ ಅಥವಾ ಅದು ಬೇಡ ಅನ್ನಿಸ್ತೋ ಏನೋ, ಹಾಗಾಗಿ ಅವರು ಇಂದಿರಾ ಭವನದಲ್ಲಿ ಆಯೋಜನೆ ಮಾಡಿದ್ದ ಔತಣಕೂಟಕ್ಕೆ ಹೋಗಿಲ್ಲ. ಇನ್ನು ಕಾಂಗ್ರೆಸ್ ವರಿಷ್ಠರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಔತಣಕೂಟದಲ್ಲಿ ಭಾಗಿಯಾದ್ರು. ಇಂದಿರಾ ಭವನದಲ್ಲಿ ಸೋನಿಯಾ ಗಾಂಧಿ ಸೇರಿದಂತೆ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ದೆಹಲಿ ವರಿಷ್ಠರ ಜೊತೆ ಔತಣಕೂಟದಲ್ಲಿ ಡಿಕೆ ಭಾಗಿ. ಸೋನಿಯಾ ಗಾಂಧಿ, ರಾಹುಲ್, ಪ್ರಿಯಾಂಕಾ, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಸಿಎಂ ಬರುವ ಮುನ್ನವೇ ಔತಣಕೂಟದಲ್ಲಿ ಡಿಕೆ ಭಾಗಿಯಾಗಿದ್ರು. ಸಿಎಂ ಈ ಔತಣಕೂಟದಲ್ಲಿ ಭಾಗಿಯಾಗಲಿಲ್ಲ. ಕರ್ನಾಟಕ ಭವನದಲ್ಲೇ ಊಟ ಮಾಡಿದ್ದಾರೆ. ಈ ಒಂದು ಔತಣಕೂಟ ಏನ್ ಮೆಸೇಜ್ ರವಾನಿಸ್ತಾ ಇದೆ? ಪ್ರತಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಪ್ರತಿ ಡಿನ್ನರ್ ಮೀಟಿಂಗ್ಗಳು ಒಂದೊಂದು ಸಂದೇಶವನ್ನೇ ರವಾನಿಸ್ತಾ ಇರುವಂಥದ್ದು. ಎಷ್ಟೇ ನಾಯಕರುಗಳು ಹೇಳಿ ಬರೀ ಊಟ ಅಂತ, ಆದರೆ ನಡೆದದ್ದು ಮಾತ್ರ ರಾಜಕೀಯದ ಆಟ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಹೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಊಟದ ಆಟ ಈಗ ದೆಹಲಿ ಅಂಗಳದಲ್ಲೂ ಕೂಡ ನಡೀತಾ ಇರೋದನ್ನ ಗಮನಿಸ್ತಾ ಇದೀವಿ. ಅದರಲ್ಲೂ ಈ ಎಐಸಿಸಿ ನಾಯಕರುಗಳ ಜೊತೆ ನಡೆದಂತಹ ಈ ಔತಣಕೂಟದಲ್ಲಿ ಸಿಎಂ ಭಾಗಿಯಾಗದೇ ಇರೋದು ಏನ್ ಕಾರಣ? ಏನ್ ಮೆಸೇಜ್ ಪಾಸ್ ಆಗ್ತಿದೆ? ಪ್ರಥಮ ಖಂಡಿತ ದೆಹಲಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ವೋಟ್ ಚೋರಿ ಸಂಬಂಧ ಇವತ್ತು ಬೃಹತ್ ಪ್ರತಿಭಟನೆ ಇತ್ತು. ಈ ಹಿನ್ನೆಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಸೇರಿದಂತೆ ಸಾಕಷ್ಟು ಸಚಿವರು, ಶಾಸಕರಿಗೆ ಆಹ್ವಾನ ಇತ್ತು. ಇದರ ಪ್ರಮುಖವಾಗಿ ಮೊದಲೇದಾಗಿ ಏನು ಎಐಸಿಸಿ ಕಚೇರಿ ಅಂದರೆ ಇಂದಿರಾ ಭವನದಲ್ಲಿ ಏನಿದೆ, ಮೊದಲೇ ಔತಣಕೂಟಕ್ಕೆ ಭಾಗಿಯಾಗಿ ಅಲ್ಲಿ ಔತಣಕೂಟದ ಬಳಿಕ ಅಲ್ಲಿಂದ ಏನು ಬಸ್ಗಳ ಎಐಸಿಸಿಯಿಂದ ಮಾಡಿರ್ತಾರೆ, ಆ ಬಸ್ಗಳ ಮೂಲಕ ರಾಮಲೀಲಾ ಮೈದಾನಕ್ಕೆ ತೆರಳುವಂಥ ವ್ಯವಸ್ಥೆ ಕೂಡ ಎಐಸಿಸಿ ಮಾಡಿತ್ತು. ಆದರೆ ಏನು ಮೊದಲೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು 12 ಗಂಟೆ ಸುಮಾರಿಗೆ ಎಐಸಿಸಿ ಕಚೇರಿಗೆ ಭೇಟಿ ನೀಡ್ತಾರೆ. ಔತಣಕೂಟದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಸಾಕಷ್ಟು ಒಂದು ಗಣ್ಯರು ಕೂಡ ಭೇಟಿ ಮಾಡಿ ಚರ್ಚೆ ಕೂಡ ಮಾಡ್ತಾರೆ. ಆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಯಿತು, ಅಂದ್ರೆ ಔತಣಕೂಟದಲ್ಲಿ ಭಾಗಿಯಾಗಬೇಕಾಯಿತು. ಆದರೆ ಅವರು ನೇರವಾಗಿ ವಿಮಾನ ನಿಲ್ದಾಣದಿಂದ ಏನು ಕರ್ನಾಟಕ ಭವನಕ್ಕೆ ಬಂದಿರುವಂಥದ್ದು. ಕರ್ನಾಟಕ ಭವನದಲ್ಲಿ ಆಪ್ತ ಏನು ಒಂದು ಸಚಿವರ ಜೊತೆ ಊಟ ಸವಿದು ಇಲ್ಲಿಂದ ನೇರವಾಗಿ ರಾಮಲೀಲಾ ಮೈದಾನಕ್ಕೆ ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗ ಏನು ಒಂದು ಕುರ್ಚಿ ಕಾಳಗ ರಾಜ್ಯದಲ್ಲಿ ಏನು ಜೋರಾಗಿ ನಡೀತಾ ಇದೆ, ಈ ಹಿನ್ನೆಲೆಯಲ್ಲಿ ಪ್ರಮುಖವಂತ ವಿಚಾರ ಅಂತ ಹೇಳ್ಬೋದು. ಸಾಕಷ್ಟು ಸಚಿವರು, ಶಾಸಕರು ಕೂಡ ದೆಹಲಿಗೆ ತಡರಾತ್ರಿಯಿಂದ ಬಂದಿರುವಂಥದ್ದು. ಒಂದಷ್ಟು ಚರ್ಚೆ ಆಗುವಂಥ ಪ್ರಯತ್ನ ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಔತಣಕೂಟದ ನೆಪದಲ್ಲಿ ಏನು ಸಿಎಂ ಡಿಸಿಎಂ ಅಲ್ಲಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಭಾರತದ ಶೈಲಿಯ ಏನು ಊಟ ಇತ್ತು ಅನ್ನೋ ಕಾರಣಕ್ಕೋಸ್ಕರನೇ ಏನು ಇಲ್ಲಿ ಕರ್ನಾಟಕ ಭವನಕ್ಕೆ ಬಂದು ಇಲ್ಲಿ ಊಟ ಸವಿದೆ ಇಲ್ಲಿಂದ ಹೋಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಊಟ ಅಡ್ಜಸ್ಟ್ ಆಗಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಮತ್ತೊಂದು ಕಡೆ ಸರಿಸುಮಾರು 12:15ಗೆ ದೆಹಲಿಗೆ ಬರಬೇಕಾಗಿತ್ತು. ಆದರೆ ಅರ್ಧ ಗಂಟೆ ತಡವಾಗಿ ಬಂದಿರುವಂಥದ್ದು. 12:15 ಸರಿಸುಮಾರಿಗೆ ಬಂದಂಥ ವೇಳೆ ನೇರವಾಗಿ ಹೋಗಬೇಕಾಯ್ತಂತ ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗಿಲ್ಲ. ಏನು 1 ಗಂಟೆ ಸುಮಾರಿಗೆ ದೆಹಲಿಗೆ ಬಂದು ಲ್ಯಾಂಡ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಭವನದಲ್ಲಿ ಊಟ ಸವಿದು ಹೋಗಿರುವಂಥದ್ದು. ಈ ಒಂದು ವಿಚಾರ ಎಲ್ಲ ಒಂದು ಕಡೆ
ಆದರೆ ಈ ಬಣಗಳಲ್ಲಿ ಕಿತ್ತಾಟ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಏನು ಅಲ್ಲಿ ರಾಜ್ಯದ ಜನರಿಗೆ ಅಥವಾ ವಿಪಕ್ಷಗಳಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಬ್ರೇಕ್ಫಾಸ್ಟ್ ಮಾಡಿದಾರ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಏನು ಹೈಕಮಾಂಡ್ ನಾಯಕರ ಜೊತೆ ಕುತ್ಕೊಂಡು ಊಟ ಮಾಡಬೇಕಾಯಿತು, ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಿಲ್ಲ ಅಂತ ಹೇಳ್ಬೋದು. ಸದ್ಯ ಇಲ್ಲಿ ಬಣ ಮೇಲ್ನೋಟಕ್ಕೆ ಒಡೆದಾಟ ಕೂಡ ಇರುವಂಥದ್ದು ಕೂಡ, ಅಂದರೆ ಈ ಒಂದು ಜಂಜಾಟ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ DCM ಒಂದು ಕಡೆ ಆದರೆ CM ಮತ್ತೊಂದು ಕಡೆ ಇರುವಂಥದ್ದು. CM ಜೊತೆ ಸಾಕಷ್ಟು ಸಚಿವರು ದಂಡು ಕೂಡ ಬಂದಿರುವಂಥದ್ದು. ಶಾಸಕರು ಕೂಡ ಅಲ್ಲಿ ಏನಿದ್ದಾರೆ ಬೆಳಗ್ಗೆಯಿಂದ ಏನು DCM DK ಶಿವಕುಮಾರ್ ಭೇಟಿ ಮಾಡಿದ್ರು, CM ಸಿದ್ದರಾಮಯ್ಯ ಬಂದಂತ ಕೂಡಲೇ ಅವ್ರನ್ನ ಕೂಡ ಭೇಟಿ ಮಾಡಿ ಚರ್ಚೆ ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ಕುರ್ಚಿ ಕಾಳಗ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರು ಮತ್ತೆ ಏನು ಕರೆಸಿ ಏನು ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ನಾಳೆ ಸಂಜೆವರು ಕೂಡ DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಇರ್ತಾರೆ. ಮತ್ತಷ್ಟು ಏನು ನಾಯಕರನ್ನ ಭೇಟಿ ಮಾಡಿ ಈ ಒಂದು ಚರ್ಚೆ ಮಾಡುವಂಥ ಲಕ್ಷಣಗಳು ಹೆಚ್ಚಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಹೇಶ್ ತಮ್ಮ ಮಾಹಿತಿಗೆ. ಇನ್ನು ಈ ಜೈಕಾರ ಜಟಾಪಟಿ ಇದೆಯಲ್ಲ, ಇದು ದೆಹಲಿ ಮಟ್ಟದಲ್ಲೂ ಕೂಡ ನಡೀತಾ ಇದೆ. CM ಮತ್ತು DCM ಪರವಾಗಿ ಜಯಘೋಷ ಮೊಳಗ್ತಾ ಇದೆ. DCM DK ಮುಂದಿನ CM ಅಂತ ಘೋಷಣೆಯನ್ನ ಕೂಗಿದ್ದಾರೆ ಅವರ ಬೆಂಬಲಿಗರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರೇ 5 ವರ್ಷ CM ಅನ್ನೋ ಘೋಷಣೆ ಮೊಳಗಿದೆ. ಕರ್ನಾಟಕ ಭವನದಲ್ಲಿ ಸಿದ್ದು DK ಬೆಂಬಲಿಗರ ಜೈಕಾರ ರಾಜ್ಯದ ಮಟ್ಟಿಗೆ ನೋಡ್ತಾ ಇದ್ವಿ. ಹೋದಲ್ಲಿ ಬಂದಲ್ಲಿ DK ಶಿವಕುಮಾರ್ ಅವರ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ ಯಾವ ರೀತಿ ಘೋಷಣೆ ಮೊಳಗ್ತಾ ಇತ್ತು ಅಂತ ಹೇಳಿ ಇದೀಗ ದೆಹಲಿಯಲ್ಲೂ ಕೂಡ ಅದು ಮುಂದುವರೆದಿದೆ. ಬಡವರ ಬಂಧು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ 5 ವರ್ಷ ಪೂರೈಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ 5 ವರ್ಷ ಪೂರ್ಣ ಸಿದ್ದರಾಮಯ್ಯ ಸಾಹೇಬರಿಗೆ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಸಿದ್ದರಾಮಯ್ಯ ಸಾಹೇಬರಿಗೆ 5 ವರ್ಷ ಮುಂದುವರಿಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನು ಇದು ಡೆಲ್ಲಿ ಕಥೆ. ಅದರಿಂದ ತುಮಕೂರಿನಲ್ಲಿ ಪರಂ ಮುಂದಿನ CM ಎನ್ನುವ ಕೂಗು ಕೇಳಿಬಂದಿದೆ. ನಿನ್ನೆ ಪರಮೇಶ್ವರ್ ಎದುರಲ್ಲೇ ಅಭಿಮಾನಿಗಳಿಂದ ಈ ಘೋಷಣೆ. ಕಾರ್ಯಕ್ರಮದೊಂದರಲ್ಲಿ ಭಾಗಿಯಾಗಿದ್ರು ಜಿ ಪರಮೇಶ್ವರ್. ಅವರ ಪರವಾಗಿ ಘೋಷಣೆ ಕೂಗಿದ್ದಾರೆ. ಆಯ್ತು ಸುಮ್ಮನಿರಪ್ಪ, ಆಯ್ತು ಸುಮ್ಮನಿರಪ್ಪ. ಈಗ ಹೇಳ್ಕೊಂಡಿರೋದೇ ಸಾಕಾಗಿದೆ ನಮ್ಗೆ. ಹೇಳೋದ್ರೆ ಆಯ್ತು ಬಿಡ, ನೀನ್ ಹೇಳಿದ್ರೆ ಆಗುತ್ತೆ ಬಿಡಪ್ಪ. ಸಂತೋಷ ನಿಮ್ಮ ಮತ್ತು ಎಸ್, ಮತ್ತೆ ಘೋಷಣೆಗಳ ಎರ ಅನ್ಸುತ್ತೆ. DK ಮುಂದಿನ CM ಅಂತ ಬೆಳಿಗ್ಗೆ ಅವರ ಬೆಂಬಲಿಗರು ಘೋಷಣೆ ಕೂಗಿದ್ರು ದೆಹಲಿಯಲ್ಲಿ. ಅದಾಗ್ತಾ ಇದ್ದಂತೆ ಸಿದ್ದರಾಮಯ್ಯನವರ ಪರ ಅವರ ಬೆಂಬಲಿಗರು 5 ವರ್ಷ CM ಸಿದ್ದು ಅಂತ ಘೋಷಣೆ ಕೂಗಿದ್ದಾರೆ. ಎಷ್ಟು ಸಾಲದು ಅಂತ ತುಮಕೂರಿನಲ್ಲಿ ಪರಮೇಶ್ವರ್ ಪರವಾಗಿ ನಿನ್ನೆ ಪರಂ ಮುಂದಿನ CM ಎನ್ನುವ ಘೋಷಣೆಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಸ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಅದಕ್ಕೆ ಉದಾಹರಣೆಯಾಗಿ ಈ ಘೋಷಣೆಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇವೆ.